ಅವ್ರ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಒಬ್ಬ ಇಂಜಿನಿಯರ್, ಒಬ್ಬ ಸೈಂಟಿಸ್ಟ್, ಮುಸಲ್ಮಾನ್ ಹುಡುಗ ತಂದೆ ಅದೊಂದು ಏರೋನಾಟಿಕಲ್ ಕಂಪನಿ ಸ್ಟಾರ್ಟ್ ಮಾಡಿದಾನೆ. ದಯವಿಟ್ಟು ಹೋಗ್ಬಿಟ್ಟು ಅವನ್ನ ಒಂದ್ಸತಿ ಭೇಟಿ ಮಾಡ್ಕೊಂಡು ಎದೆ ಸೀಳಿದ್ರೆ 3 ಅಕ್ಷರ ಇದೆಯೋ 6 ಅಕ್ಷರ ಇದೆಯೋ ನೋಡ್ಕೊಂಡ್ ಬರಕ್ ಹೇಳಿದ್ರೆ ಮೀಮ್ ಮಾತ್ರ ಕಾಣಿಸುತ್ತೆ. ಮುಸಲ್ಮಾನರು ಇವರೇ ಮಾಡಿರ್ಬೇಕು, ಮುಸ್ಲಿಮ್ರೇ ಮಾಡಿರ್ಬೇಕು ಅಂತ. ಎದೆ ಸೀಳಿದ್ರೆ ಯಾರಿಗೆ 3 ಅಕ್ಷರ ಇಲ್ಲ? CT ರವಿಯವರ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. CT ರವಿಯವರು ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತು ಅದೇ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು CT ರವಿ ಅವರಿಗೆ ಪಾಠ ಹೇಳ್ತಾ ಇದ್ದಾರೆ. ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದಂತಹ ಒಂದು ಸಮುದಾಯದ ಹೆಣ್ಣು ಮಕ್ಕಳು CT ರವಿಗೆ ಪಾಠ ಹೇಳ್ತಾ ಇದ್ದಾರೆ. ಎದೆ ಸೀಳಿದ್ರೆ 3 ಅಕ್ಷರ ಗೊತ್ತಿಲ್ಲದಂತಹ ಮೀಡಿಯಾಗಳ ಮುಂದೆ ಮಾತನಾಡಿದಂತಹ ವಿಡಿಯೋಗಳಿದಾವಲ್ಲ, ಇಂಗ್ಲಿಷು ಹಿಂದಿನಲ್ಲಿ ತಪ್ಪು ಮಾತಾಡಿ ನಗೆಪಾಟ್ಲಿಗೆ ಈಡಾದಂತಹ ವಿಡಿಯೋಗಳನ್ನು ಶೇರ್ ಮಾಡಿ ಇಸ್ಲಾಂ ಸಮುದಾಯದ ಹೆಣ್ಣು ಮಕ್ಕಳು ಶೇರ್ ಮಾಡ್ತಾ ಇದ್ದಾರೆ. ಆ ಸಮುದಾಯದ ಅಬ್ದುಲ್ ರಜಾಕ್ ಅಂತವರು ಇಸ್ಲಾಂ ಸಮುದಾಯದಲ್ಲಿರುವಂತಹ ಮೇಧಾವಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಪ್ರಪಂಚಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಇದು ಬೇಕಾಗಿತ್ತ ಇವರಿಗೆ? CT ರವಿ ಅವರಿಗೆ ಇದು ಬೇಕಾಗಿತ್ತ? ಮುಂದುವರೆದು ಅವರು ಹೇಳ್ತಾರೆ, ನಾನು ಹೇಳಿರುವಂಥದ್ದು ಮುಸಲ್ಮಾನರಿಗಲ್ಲ, ನಾನು ಒಬ್ಬ ಮುಲ್ಲಾಗೆ ಹೇಳಿದ್ದು. ಅಲ್ಲಿ ಒಂದು ತಪ್ಪು ಮಾಡ್ತಾರೆ. ಫಸ್ಟ್ ಮುಲ್ಲಾ ಅಂತ ಹೇಳಿ ಅದಾದ ನಂತರ ಪೊಲೀಸ್ನವರು ನೋಟಿಸ್ ತಂದ ತಕ್ಷಣ ನಾನವನಲ್ಲ ನಾನು ಹೇಳೇ ಇಲ್ಲ ಅನ್ನೋ ವಾದ ಮಾಡ್ತಾರೆ. ಯಾವುದೋ ರಾಜ್ಯದಲ್ಲಿ, ಬಿಹಾರ್ ರಾಜ್ಯದಲ್ಲಿ ಯಾವುದೋ ಗಲಾಟೆಗೆ ಸಂಬಂಧಪಟ್ಟಂಥದಕ್ಕೆ ಜೀಪಿನ ಮುಂದೆ ಅದೇನೋ ಪೆಟ್ರೋಲ್ ಟ್ಯಾಂಕರ್ಗೇನೋ ಮಾಡ್ತಾ ಇದ್ದ ಅನ್ನೋ ವಿಡಿಯೋವನ್ನು ತೋರಿಸ್ತಾರೆ. ಅಲ್ಲಿ ನಗೆಪಾಟ್ಲಾಗ್ತಾರೆ. ಆ ವಿಡಿಯೋ ತಗೊಂಡು ಬಂದು ಇಲ್ಲಿ ಜಂತರ್ ಮಂತರ್ ಹೋರಾಟದಲ್ಲಿ ಫಿಕ್ಸ್ ಮಾಡಿಕೊಂಡು ಏನೇನೋ ಮಾಡಿ ಎಂತೆಂಥದೋ ಮಾಡಿ ಕೊನೆಗೆ ಇಡೀ ಆ ಪಕ್ಷ, ಭಾರತೀಯ ಜನತಾ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡಿರುವಂಥದ್ದು. ನಾನು ಸ್ಟ್ಯಾಂಡ್ ಆಗಿದ್ದೀನಿ ಅಂದರೆ ಸ್ಟ್ಯಾಂಡ್ ಆಗಬೇಕು. ನಾನು ಮುಲ್ಲಾಗೆ ಮಾತ್ರ ಹೇಳಿದ್ದು, ಮುಸಲ್ಮಾನರಿಗೆ ನಾನು ಹೇಳಿಲ್ಲ. ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ನಾನು ಹೇಳಿಲ್ಲ ಅಂತ ಹೇಳುವಂಥ CT ರವಿಯವರು ಹೇಳೋಕ್ಕೆ ಮುಂಚೆ ಯೋಚನೆ ಮಾಡಬೇಕಲ್ಲ, ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತಲ್ಲ. ಈಗ ಯಾಕ್ರಿ ಇವರು CT ರವಿಯವರು ಅವರೊಬ್ಬರೇ ಮುಜುಗರಕ್ಕೆ ಒಳಪಡ್ತಾ ಇಲ್ಲ ಸ್ನೇಹಿತರೆ. ನಾವು ಅಕ್ಷರ ಮೀಡಿಯಾದಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಗೂ ಯೂಟ್ಯೂಬಲ್ಲಿದೆ, ಫೇಸ್ಬುಕ್ ಪೇಜಲ್ಲಿದೆ. ನಾನು ಒಬ್ಬ ಹಿಂದೂ ಆಗಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಮಾಡಬೇಡಿ ಅನ್ನೋ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ನಾನು ಸಹ ಒಬ್ಬ ಹಿಂದೂ ಆಗಿ ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ಮಾಡಬೇಡಿ ಅಂತಲೇ ಹೇಳ್ತಾ ಇರುವಂಥದ್ದು. ಅದನ್ನು ಹೇಳಿದ್ರೆ ನಾನೊಬ್ಬ ಹಿಂದೂ ವಿರೋಧಿ. ಕಮೆಂಟ್ಗಳಲ್ಲಿ ಮಾತನಾಡ್ತಾರೆ. ನನ್ನ ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸೋ ನಗೆಪಾಟ್ಲಿಗೆ ಮಾಡ್ತಾ ಇದ್ದೀರಲ್ಲಪ್ಪ ಅಂತಂದರೆ ಅದು ಹಿಂದೂ ವಿರೋಧಿ ಅಂತಾರೆ. ಈಗ CT ರವಿ ಮಾಡಿದ್ದೇನು? ಪ್ರತಾಪ್ ಸಿಂಹ ಮಾಡಿದ್ದೇನು? ಇವರು ಹಿಂದೂ ಧರ್ಮವನ್ನು ಮುನ್ನೆಲೆಗೆ ತಗೊಂಬಂದು ಇಸ್ಲಾಂ ಧರ್ಮೀಯರನ್ನು ಟೀಕೆ ಮಾಡೋದಕ್ಕೆ ಮುಲ್ಲಾನ ಹೆಸರನ್ನು ತಗೊಂಡು ಬಂದು ಆ ಮುಲ್ಲಾ ಅನ್ನೋ ಹೆಸರನ್ನು ಬಳಕೆ ಮಾಡಿ ಇವತ್ತು ಪ್ರತಾಪ್ ಸಿಂಹ ಆಗಿರ್ಬೋದು, CT ರವಿ ಅವರು ಮಾಡಿದ್ದಕ್ಕೆ ಇವತ್ತೇನಾದರೂ ಮುಸಲ್ಮಾನರು ಸಂಘಟಿತರಾಗಿ ಅವರಿಗೆ ಉತ್ತರ ಕೊಡೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಟ್ಟಿರುವಂಥದ್ದು. ನೀವೇನು ಮಾಡಿದ್ರಿ? ಪ್ರತಾಪ್ ಸಿಂಹ, CT ರವಿಯವರು ಬಾಯಿ ಚಪಲ ಮಾತಾಡ್ಬಿಟ್ರಿ. ಈಗ ನಾನವನಲ್ಲ ಅಂತೀರಿ. ಮರ್ಯಾದೆ ಹೋಗಿದ್ದು ಯಾರದ್ದು? ಹಿಂದೂಗಳದ್ದು. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ತೋರಿಸ್ಕೊಡ್ತಾ ಇರೋದು ಯಾರು? ನಿಮ್ಮಂಥವರು. ನಿಮ್ಮಂತಹ ಓಟಿನ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಲ್ಲ, ನಿಮ್ಮಂಥವರಿಂದ ಇವತ್ತು ಹಿಂದೂ ಧರ್ಮ ಇವತ್ತು ಸಂಘಟನೆ ಇಲ್ಲ ಅಂತೇಳಿ ಜಗತ್ತಿಗೆ ಗೊತ್ತಾಗ್ತಾ ಇರುವಂಥದ್ದು. ಅಷ್ಟು ಜನ ಮುಸಲ್ಮಾನರು ನಿಮಗೆ ಉತ್ತರ ಕೊಡ್ತಾ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣವೇ ಚಿಕ್ಕಮಗಳೂರಿನ ನಗರ ಠಾಣೆಯಲ್ಲಿ FIR ಆಗುತ್ತೆ ಅಂತಂದರೆ ಅವರ ಒಗ್ಗಟ್ಟು ಎಷ್ಟಿದೆ? ಯಾತಕ್ಕೆ ರಾಜ್ಯ ಸರ್ಕಾರ ಆಗಲಿ ಮತ್ತೊಂದು ಸರ್ಕಾರ ಆಗಲಿ ಯಾತಕ್ಕೆ ಅಂತಂದರೆ ಅವರಲ್ಲಿರುವಂತಹ ಸಂಘಟನೆಯ ಶಕ್ತಿ, ಅವರಲ್ಲಿರುವಂತಹ ಒಗ್ಗಟ್ಟನ್ನು ನೋಡಿ ಇಮಿಡಿಯೇಟಾಗಿ ಅವರು ಕೊಡುವಂತಹ ಕಂಪ್ಲೇಂಟ್ಗಳಿಗೆ FIR ಆಗುತ್ತೆ.
ಈ ಒಗ್ಗಟ್ಟು ಹಿಂದೂ ಧರ್ಮದಲ್ಲಿ ಮೂಡಿಸ್ರಯ್ಯ ಅಂತಂದರೆ ನಾವು BJPಗೆ ಓಟ್ ಹಾಕಿದ್ರೆ ಮಾತ್ರ ಹಿಂದೂಗಳು, ಬಾಕಿಯವರು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಓಟಿನ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಲ್ಲ, ಅದರ ಪ್ರತಿಫಲ, ಅದರ ಫಲಿತಾಂಶ ಇವತ್ತು ಈ ಘಟನೆಗಳು ನಡೀತಾ ಇರುವಂಥದ್ದು. ಮುಂದುವರೆದು ಹೇಳ್ತಾರೆ ಮೀಡಿಯಾಗಳು ತಿರ್ಚಿಬಿಟ್ವು ಅಂತ. ಈಗ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಮಾತಾಡಿದ್ರು, ವಿಸ್ತಾರ ಚಾನೆಲ್ನ ಇವರು ನಮ್ಮ ವಿದ್ಯಾ ಮಲ್ನಾಡು ಮಾತಾಡಿದ್ರು, ಬಹಳಷ್ಟು ಎಲ್ಲ ಚಾನೆಲ್ಗಳು ಮಾತಾಡ್ಬಿಟ್ರು. ಹಾಗಾದ್ರೆ ಅವ್ರು ತಿರ್ಚಿಬಿಟ್ರ? ಹಾಗಾದರೆ ನಿಮಗೆ ಬದ್ಧತೆ ಇಲ್ವಾ? ಮುಲ್ಲ ಈಗ ಅವ್ರು ಹೇಳ್ತಾ ಇರೋದೇನು, ಆ ವಿಡಿಯೋ ತೋರಿಸಿ ನಗೆಪಾಟ್ಲಿಗೀಡಾಗಿದ್ದೇನು, ಅಲ್ಲಿ ಜಂತರ್ ಮಂತರ್ ಪ್ರತಿಭಟನೆಗೆ ಅದಕ್ಕೆ ಆ ವಿಡಿಯೋಗೆ ಲಿಂಕ್ ಮಾಡ್ತಾ ಇದ್ದೀರಾ? ಇದು ನಗೆಪಾಟ್ಲ ಅಲ್ವಾ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತೇಳಿ ಈಗ ಯಾರಿಗೆ ಹೇಳಬೇಕು? ಸಿಟಿ ರವಿ ಅವರೇ, ಪ್ರತಾಪ್ ಸಿಂಹ ಯಾರಿಗೆ ಹೇಳಬೇಕು? ಎದೆ ಸೀಳಿದ್ರೆ 3 ಅಕ್ಷರ ಇದ್ದಿದ್ರೆ ನಿಮಗೆ ಈ ರೀತಿಯಾಗಿ ಮುಜುಗರಕ್ಕೊಳಪಡ್ತಿದ್ರ? ಈ ರೀತಿಯಾಗಿ ಯಾವುದೋ ವಿಡಿಯೋವನ್ನು ತೋರಿಸಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರ? ಈ ರೀತಿಯಾಗಿ ಮುಲ್ಲಾಗಳು ಅಂತ ಹೇಳ್ಬಿಟ್ಟು ಮುಜುಗರಕ್ಕೊಳಪಡಿಸ್ತಾ ಇದ್ರ? ಧರ್ಮವನ್ನು ಬಳಸ್ಕೊಳ್ತಾ ಇದ್ರಿ. ನಿಮ್ಮ ವೈಯಕ್ತಿಕ ಟೀಕೆ ಮಾಡ್ಕೊಂಡು ಹೋಗ್ರಿ, ಯಾವನು ಬೇಡ ಅನ್ನಲ್ಲ. ನೀವು ಯಾಕೆ ಹಿಂದೂ ಧರ್ಮವನ್ನು ತೆಗೆದುಕೊಂಡು ಲಿಂಕ್ ಮಾಡ್ತೀರಿ? ನೀವು ಯಾಕೆ ಹಿಂದೂ ಧರ್ಮವನ್ನು ತಗೊಂಡೋಗಿ ಇನ್ನೊಂದು ಧರ್ಮದ ಜೊತೆ ಸೇರಿಸಿ ದ್ವೇಷವನ್ನು ಉಂಟು ಮಾಡ್ತೀರಿ? ನಿಮ್ಗೆ ಯಾರ ಹಕ್ಕನ್ನು ಕೊಟ್ಟಂಥವರು? ಹಿಂದೂ ಧರ್ಮವನ್ನು ಗುತ್ತಿಗೆಗೆ ತೆಗೆದುಕೊಂಡಿದ್ದೀರಾ ನೀವು? ಹಿಂದೂ ಧರ್ಮವನ್ನು ಗುತ್ತಿಗೆಗೆ ತೆಗೆದುಕೊಂಡಿದ್ದೀರೇನ್ರಿ? ನಿಮಗೆ ಬೇರೆ ಏನೂ ಗೊತ್ತಿಲ್ವಾ? ನಿಮಗೆ ಹಿಂದೂ ಧರ್ಮ ಬಿಟ್ಟು ರಾಜಕೀಯ ಮಾಡಿ ಯಾರು ಬೇಡ ಅಂತಾರೆ? ಪಟ್ಟಿರುವಂಥದ್ದು ಸಮಸ್ತ ಹಿಂದೂಗಳು. ನೀವೇನು ಕೇಸರಿ ಹಾಕ್ಕೊಂಡು ಜೈ ಶ್ರೀರಾಮ್ ಅಂದ್ಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಮಾತನಾಡ್ತೀರಲ್ಲ, ಇವತ್ತು ನಗೆಪಾಟ್ಲಿಗೆ ಈಡಾದ್ರಲ್ಲ, ಪೊಲೀಸ್ನವ್ರು ಬಂದ ತಕ್ಷಣ ಪ್ಲೇಟ್ ಚೇಂಜ್ ಮಾಡಿದ್ರಲ್ಲ ಸಿಟಿ ರವಿ ಅವರೇ, ಮೀಡಿಯಾಗಳ ಮೇಲೆ ಹೇಳುವಂಥದ್ದು ತಿರ್ಚಿಬಿಟ್ರು ಅಂತೇಳಿ ಮಾತನಾಡಿರುವಂತಹ ವಿಡಿಯೋಗಳಲ್ಲೇ ಇದಾವಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವುಗಳು ಮಾತಾಡಿಕೊಂಡು ನೆಕ್ಸ್ಟ್ ಇನ್ನು 1.5 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ, ಅದನ್ನ ಇಟ್ಕೊಂಡು ಚಿಕ್ಕಮಗಳೂರಿನಲ್ಲಿ MLA ಆಗಬೇಕು ಅಂತ ನೀವು ಮೈಸೂರಿನಲ್ಲಿ ಏನು ಚಾಮರಾಜ ಕ್ಷೇತ್ರದಲ್ಲಿ ಈಗ ಇರುವಂತಹ BJP ಅಭ್ಯರ್ಥಿನ ತೆಗೆದುಬಿಟ್ಟು ನಾನು MLA ಆಗಬೇಕು ಅಂತ ಹೋಗ್ತಾ ಇರುವಂಥ ಪ್ರತಾಪ್ ಸಿಂಹ, ನೀವುಗಳು ಸ್ವಂತ ಶಕ್ತಿಯಿಂದ ಏನಾದರೂ ಮಾಡಿ. ನೀವು ಸಚಿವರಾಗಿದ್ರಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ, ಆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನೀವು ಎದೆ ಹೇಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮಾತನಾಡುವಂಥ ವಿಡಿಯೋಗಳು ಉತ್ತರ ಕೊಡ್ತಾ ಇದ್ದಾವೆ. ಯಾತಕ್ರಿ ಸಿಟಿ ರವಿಯವರೇ, ಯಾತಕ್ಕೆ ಈ ಧರ್ಮವನ್ನು ಈ ರೀತಿ ಮುಜುಗರಕ್ಕೆ ಒಳಪಡಿಸ್ತಾ ಇದ್ದೀರಿ? ಎಲ್ಲ ವಿಚಾರದಲ್ಲೂ ಬಾಯಿ ಹಾಕುವಂಥದ್ದು. ಅಲ್ಲಿ ಏನೋ ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯನ ಪ್ರಕರಣ ಬಂತು, ಅಲ್ಲಿ ಬಾಯಿ ಹಾಕುವಂಥದ್ದು. ಎಲ್ಲದಕ್ಕೂ ಬಂದು ಏನು ಹಿಂದೂ ಧರ್ಮ ಇವರಿಗೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಇವರೇ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ. ಹಿಂದೂ ಧರ್ಮ ಇವ್ರ ಗುತ್ತಿಗೆನಲ್ಲಿದೆ. ಏನು 35% ಇಳಿಸ್ಬಿಟ್ಟು ಹಿಂದೂ ಧರ್ಮವನ್ನು ಇವರು ಗುತ್ತಿಗೆಗೆ ತೆಗೆದುಕೊಂಡ್ರ ರೀತಿ ಮಾತಾಡ್ತಾ ಇದ್ದಾರಲ್ಲ. ಹೇಳೋರು ಕೇಳೋರು ಯಾರೂ ಇಲ್ವಾ? ಹೇಳೋರು ಕೇಳೋರು ಯಾರೂ ಇಲ್ಲನ್ರಿ. ನಾನು ಸಹ ಹಿಂದೂನೇ. ನನ್ನ ಧರ್ಮವನ್ನು ನೀವುಗಳು ರಾಜಕೀಯಕ್ಕೆ ಬಳಸ್ಕೊಂಡು ಈ ಧರ್ಮದ ಶಕ್ತಿಯನ್ನು ಕುಗ್ಗಿಸ್ತಾ ಇದ್ದೀರಲ್ಲ, ಇದನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಎಲ್ಲ ಹಿಂದೂಗಳಿಗಿದೆ. ಈ ಅಂಧ ಭಕ್ತರಾಗೋದನ್ನು ಫಸ್ಟು ಬಿಟ್ಬಿಡಿ. ಧರ್ಮ ಬೇರೆ, ರಾಜಕೀಯ ಬೇರೆ. ರಾಜಕೀಯ ಅನ್ನೋದು ಉಪ್ಪಿನಕಾಯಿ ಅಷ್ಟೇ. ನೀವು ರಾಜಕೀಯವನ್ನೇ ಊಟ ಮಾಡ್ಕೊಂಡಿದ್ದೀರಿ, ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ, ಧರ್ಮವನ್ನು ಮುಜುಗರಕ್ಕೆ ಕೇಳ್ಪಡ್ತಾ ಇದ್ದಾರೆ. ಅವರನ್ನು ಪ್ರಶ್ನೆ ಕೇಳಿ, ಯಾತಕ್ರಿ ಬಳಸ್ಕೊಳ್ತಾ ಇದ್ದೀರಿ ಅಂತೇಳಿ. ಆವತ್ತು ನೀವು ನಿಜವಾದಂತಹ ಹಿಂದೂ ಹೋರಾಟಗಾರರಾಗಿದ್ದರೆ, ನಿಜವಾದಂಥ ಹಿಂದೂ ಧರ್ಮವನ್ನು ನೀವು ಪ್ರೀತಿಸೋದೇ ಆದರೆ ಆವತ್ತು ನಿಮಗೆ ನೀವು ಹೋರಾಟಕ್ಕೆ ಒಂದು ಗೌರವ ಸಿಗುತ್ತೆ. ಇಲ್ಲದ ಹೋದರೆ ಇಂತಹ ರಾಜಕಾರಣಿಗಳು ಇನ್ನೊಂದು ಧರ್ಮದ ಮುಂದೆ ಹಿಂದೂಗಳು ತಲೆ ತಗ್ಗಿಸುವಂಥ ರೀತಿ ಮಾಡ್ತಾ ಇರ್ತಾರೆ. ಅವರನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇರ್ತೀರಿ, ಅವರು ಒಗ್ಗಟ್ಟು ಆಗ್ತಾನೆ ಇರ್ತಾರೆ. ಇದು ಸ್ನೇಹಿತರೆ, ಸತ್ಯವನ್ನು ಸತ್ಯ ಅಂತ ಹೇಳ್ಕೊಳ್ಳೋಕ್ಕೆ ಅಂಜಿಕೆ ಬೇಕಾಗಿಲ್ಲ. ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಮಹಾ ತಪ್ಪು. ಈಗಲಾದರೂ ಎಚ್ಚೆತ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.